ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ಹರಿದಾಸರುಗಳು ಅವತಾರ ಮಾಡಿ ಶಾಸ್ತ್ರದ ಅತಿ ಗಹನವಾದ ತತ್ವವನ್ನು ತಿಳಿಯಾದ ಭಾಷೆಯಲ್ಲಿ ತಿಳಿಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿ, ತಿಳಿಯದ ನಮಗೂ ಭಗವಂತನ ಪರಿಚಯ ಆಗಿ ಸ್ವಲ್ಪ ಆದರೂ ಸಂಸಾರದಲ್ಲಿ ವೈರಾಗ್ಯವನ್ನು ತಾಳಿ ಒಂದಲ್ಲ ಒಂದು ದಿವಸ ಈ ಸಂಸಾರದ ಬಾಧೆಯನ್ನು, ಬಂಧನವನ್ನು ಬಿಡಿಸಿಕೊಳ್ಳುವ ಸುಂದರವಾದ ಪ್ರಯತ್ನವನ್ನು ಮಾಡಬಹುದು ದಾಸರ ಪದಪದ್ಯಗಳಿಂದ. ಈ ದಿಶೆಯಲ್ಲಿ ಕನಕದಾಸರ ಒಂದು ಕೃತಿ ತುಂಬ ಪ್ರಸಿದ್ಧವಾದದ್ದು. ನೀವೆಲ್ಲ ಹಾಡನ್ನು ಕೇಳಿರ್ತೀರೆ, ಕೆಲವರು ಅರ್ಥಾನುಸಂಧಾನವನ್ನು ಮಾಡಿರಬಹುದು. ಸುಲಭವಾದ ರೀತಿಯಲ್ಲಿ ಅವರು ಮಾಡಿಕೊಟ್ಟರು. ಕಠಿಣ ಪದಗಳನ್ನು ಅವರು ಬಳಸಿದಾಗ ಹಾಗೂ ಶಾಸ್ತ್ರದ ಹಿನ್ನೆಲೆಯ ಮಾತುಗಳನ್ನು, ಪ್ರಮೇಯಗಳನ್ನು ಅದರಲ್ಲಿ ಆಡಿದಾಗ ಸ್ವಲ್ಪ ವಿವರಣೆ ಬೇಕು ಅಂತ ಅನ್ನಿಸತ್ತೆ. ಅವರ ಅನುಗ್ರಹದಿಂದ ಯಥಾಮತಿಯಾಗಿ ಅದನ್ನು ನಿರೂಪಣೆ ಮಾಡುವ ಒಂದು ಸಣ್ಣ ಪ್ರಯತ್ನ ಇದು. ಡಿಂಬದೊಳಗಿರುವ ಪ್ರಾಣ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಧರಳಾಯಿತಿ ದೇಹ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದಾಗೂ ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು. ಡಿಂಬದೊಳಗಿರುವ ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಎಂದಿಗಾದರೊಂದು ದಿನ ಸಾವು ತಪ್ಪದು. ಇದು ಕನಕದಾಸರ ಕೃತಿ. ಪಲ್ಲವಿಯಲ್ಲೇ ನಶ್ವರ ಈ ದೇಹ, ಇಷ್ಟಕ್ಕಾಗಿ ನಾವು ಅಂದರೆ ಇದರ ಸಂರಕ್ಷಣೆಗಾಗಿ, ಇದರ ಸೌಂದರ್ಯ ರಕ್ಷಣೆಗಾಗಿ, ಇದನ್ನು ಕಟ್ಟಿಕೊಂಡ, ಇದನ್ನು ನೆಚ್ಚಿಕೊಂಡ ಹೆಂಡತಿ ಮಕ್ಕಳಿಗಾಗಿ ಶಾಸ್ತ್ರವಿಹಿತವಾದ ಕೆಲಸವನ್ನು ಮಾಡಿದರೆ ಅದೊಂದು ದೊಡ್ಡ ದೇವರ ಪೂಜೆ. ಬದುಕಬಾರದು ಅಂತ ಯಾವ ಶಾಸ್ತ್ರ ಹೇಳೋದು ಇಲ್ಲ. ದೇವರು ಬದುಕಲಿಕ್ಕಾಗಿ ಈ ದೇಹವನ್ನು ನಿರ್ಮಾಣ ಮಾಡಿಕೊಟ್ಟದ್ದು. ಆದರೆ ಅದಕ್ಕೊಂದು ರೀತಿ ನೀತಿ, ಟೈಮ್ ಟೇಬಲ್ಲು, ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಾಯ ತುಂಬ ಪ್ರಸಿದ್ಧವಾದಂತಹ ಆಚಾರ್ಯರಿಂದ ರಚಿತವಾದ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಸತ್ಕರ್ಮಾಚರಣೆಯನ್ನು ಮಾಡು, ಅದರಿಂದ ಬಂದ ಫಲವನ್ನು ನೀನು ಉಣ್ಣು ಅಂತ. ಯಾವತ್ತೂ ನಿನ್ನ ತಲೆಯಲ್ಲಿ ಹರಿಯ ಚಿಂತನೆ ಇರಲಿ. ನಾನು ಪ್ರತಿಬಿಂಬ, ಭಗವಂತ ಬಿಂಬ. ಅವನು ನಡೆಸಿದಂತೆ ನಡೆಯುವವನು, ಅವನು ನುಡಿಸಿದಂತೆ ನುಡಿಯುವವನು ನಾನು ಅನ್ನುವ ಎಚ್ಚರಿಕೆ ಇದ್ದರೆ ಮಾಡಿದ ಕೆಲಸಕ್ಕೆಲ್ಲ ಪುಣ್ಯ ಇದೆ. ಆ ಮಾತುಗಳನ್ನೇ ನಮ್ಮ ಕನಕದಾಸರು ಡಿಂಬದೊಳಗೀಹ ಪ್ರಾಣ, ಡಿಂಬ ಅಂದರೆ ಈ ಶರೀರಕ್ಕೆ ಡಿಂಬ ಅಂತ ಕರೀತಾರೆ. ಅದರಲ್ಲಿರುವ ಪ್ರಾಣ ಅಂದರೆ ಜೀವ. ಈ ಪ್ರಾಣ ಅನ್ನೋ ಶಬ್ದದಿಂದ ಜೀವೋತ್ತಮರಾದ ಪ್ರಾಣದೇವರನ್ನು ತಗೋಬಹುದು, ಎಲ್ಲ ಆ ದೇಹದಲ್ಲಿರುವ ಜೀವರನ್ನು ತಗೊಳ್ಬಹುದು. ಕಾರಣ ಇಷ್ಟೇ, ಪ್ರಾಣದೇವರು ಕೂಡ ಈ ದೇಹದಲ್ಲಿ ಅವನ ಕರ್ಮ ಇರೋವರೆಗೂ, ದೇವರು ಸಂಕಲ್ಪ ಮಾಡಿರೋವರೆಗೂ ಇರೋದಷ್ಟೇ. ಮುಖ್ಯ ಪ್ರಾಣದೇವರು ಆ ದೇಹದಿಂದ ಹೊರಟು ಹೋದ ಮೇಲೆ ಅರಿತು ಪೆಣನೆಂದು ಪೇಳುವರು ಬುಧ ಜನ ಅಂತ ಶ್ರೀಪಾದರಾಜರಂತಾರಲ್ಲ, ಆ ಮಾತುಗಳನ್ನೇ ಡಿಂಬದೊಳಗಿರುವ ಪ್ರಾಣ ಕಂಬಸೂತ್ರ ಗೊಂಬೆಯಂತೆ, ಸೂತ್ರದ ಗೊಂಬೆಯಂತೆ. ಜೀವ ಹೊರಟು ಹೋದ ಮೇಲೆ ಈ ದೇಹ ಬಿದ್ದೋಗತ್ತೆ, ಕೊಳೆತು ಹೋಗತ್ತೆ. ಅದಕ್ಕೆ ಹೆಣ ಅನ್ನುವ ಸ್ಟೇಟಸ್ಸು ಬರುತ್ತೆ. ಅರಿತು ಪೆಣನೆಂದು ಪೇಳುವರು ಬುಧ ಜನ. ಅದು ಹಾಗೆ ಬಿಟ್ಟರೆ ತುಂಬ ನಾರು ವಾಸನೆ, ಕೊಳೆತು ನಾರಿ ವಾಸನೆ ಬರುತ್ತೆ. ಹೀಗಾಗಿ ಯಾವತ್ತೋ ಬಿದ್ದೋಗುವಂತಹ ನಶ್ವರವಾದ ಈ ದೇಹ, ಇದು ಕೇವಲ ನಮಗೆ ಸಾಧನೆಗಾಗಿ ದೇವರು ಕೊಟ್ಟಿರುವ ತಾಣ. ನಾವು ಎಲ್ಲಾದರೂ ಯಾತ್ರೆ ಹೋಗಬೇಕಾದರೆ ಬಸ್ಸಿನಲ್ಲಿ ಒಂದು 30 ದಿವಸ ಬದರಿ ಯಾತ್ರೆಯನ್ನು ನಾವು ಹೋಗ್ತೇವೆ ಅಂತ
ಲೆಟ್ ಅಸ್ ಅಸ್ಯೂಮ್ ಅಂತಾರಲ್ಲ, ಅಥವಾ ಹೋಗಿ ಬಂದು ಮಾಡಿರ್ತೇವಲ್ಲ. ಹಾಗೆ ಒಂದು ಕಲ್ಪನೆ ಮಾಡಿಕೊಳ್ಳುವ. ಈಗ 1 ತಿಂಗಳು ನಾನು ಬದರಿ ಯಾತ್ರೆ ಹೋಗಬೇಕು, ಹಣವನ್ನು ಕೊಟ್ಟಿದ್ದೇನೆ, ಹಣ ಕಟ್ಟಿದ್ದೇನೆ, ನನಗೊಂದು ಸೀಟ್ ಅಲಾಟ್ ಮಾಡಿದ್ದಾರೆ. ಆ ಸೀಟು 30 ದಿವಸ ಚೆನ್ನಾಗಿ ಇರಬೇಕು, ಆಮೇಲೂ ಚೆನ್ನಾಗಿರಲಿ, ಆದರೆ ಅದರ ಸಂಬಂಧ 30 ದಿವಸ. ಅದಾದ ಮೇಲೆ ಅದು ಚೆನ್ನಾಗಿದ್ದರೂ ನಾನು ಬಸ್ ಬಿಟ್ಟು ಇಳಿತೇನೆ, ಚೆನ್ನಾಗಿಲ್ಲದೇ ಇದ್ದರೂ ಬಸ್ ಬಿಟ್ಟು ಇಳಿತೇನೆ. ಅಲ್ಪ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ, ಅಲ್ಪ ಸ್ವಲ್ಪ ಅದರಲ್ಲಿ ಕೊರತೆ ಇದ್ದರೆ ನಾವು ಅದನ್ನು ಸಹಿಸಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಅದು ಬಿಟ್ಟು ನಾನು ಸರ್ವಥಾ ಬರೋದೇ ಇಲ್ಲ ಅಂತಾಗಲಿ, ಅಥವಾ ನಾನು ಇಳಿದ ಕಡೆಯೆಲ್ಲ ಅದನ್ನು ರಿಪೇರಿ ಮಾಡಿಸ್ತಾ ಕೂತ್ಕೊಂಡ್ರೆ ಮುಂದೆ ಆ ಬಸ್ಸಿನಲ್ಲಿ ಇದ್ದವರ ಗತಿ ಏನು? ಹಾಗಾದರೆ ನಾನು ಅದಕ್ಕೆ ಹೊಂದಿಕೊಂಡು, ಅದು ಶಾಶ್ವತ ಅಲ್ಲ, ಅದು ನನಗೆ ಗೊತ್ತು. 30 ದಿವಸ ಪ್ರಯಾಣದಲ್ಲಿ ನನಗೆ ಅದು ಕುಳಿತು ಪ್ರಯಾಣ ಮಾಡಬೇಕಾದರೆ ಕೆಲಸಕ್ಕೆ ಬರುವಂತಹ ಒಂದು ಪದಾರ್ಥ. ಅದು ನನ್ನ ಪ್ರಧಾನ ಗುರಿ, ನನ್ನ ಪ್ರಧಾನ ಸಾಧನೆ. ಬದರಿ ಯಾತ್ರೆಯನ್ನು ಮಾಡಬೇಕು, ಗಂಗಾದಿ ಸಕಲ ತೀರ್ಥಗಳಲ್ಲಿ ನಾನು ಮಿಂದು ಅಲ್ಲಿ ಪಿತೃಕಾರ್ಯವನ್ನು ಮಾಡಿ, ಆದಷ್ಟು ಭಗವಂತನ ಚಿಂತನೆಯನ್ನು ಮಾಡಿ, ಯಾರಿಗೂ ದುರುಸು ಮಾತಾಡದೆ ಪುಣ್ಯ ಸಂಪಾದನೆಗಾಗಿ ನಾನು ಹೊರಟದ್ದು. ಪುಣ್ಯ ಸಂಪಾದನೆಗಾಗಿ ಹೊರಟಾಗ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಬಂದಾಗ ವ್ಯಗ್ರವಾಗಿ ನಾನು ಮಾಡಬೇಕಾದ ಕೆಲಸವನ್ನು ಮರೆತು, ಇವತ್ತು ಮೂಡ್ ಆಫ್ ಆಯಿತು, ನಾನು ಇವತ್ತು ಯಾವ ಶ್ರಾದ್ದಾದಿಗಳನ್ನು ಮಾಡೋದಿಲ್ಲ, ಸ್ನಾನಾದಿಗಳನ್ನು ಮಾಡೋದಿಲ್ಲ ಅಂತ ಕುಳಿತರೆ ಆ ಬಸ್ಸಿನ ವ್ಯವಸ್ಥೆಯನ್ನು ಅಥವಾ ನಮ್ಮನ್ನು ಕರೆದುಕೊಂಡು ಹೋಗಿರ್ತಾರಲ್ಲ ಅವ್ರಿಗೇನು ಹೆಚ್ಚಿನ ಲಾಸ್ ಅಲ್ಲ. ಮೇ ಬಿ ನೀವು 4 ಜನಕ್ಕೆ ಹೇಳಿದಾಗ ಅವರ ಬಗ್ಗೆ ಸ್ವಲ್ಪ ಅಪಕೀರ್ತಿ ಬಂದು 4 ಜನ ಬುಕ್ ಆಗೋರು ಕಡಿಮೆ ಆಗಬಹುದು. ನನ್ನ ಜೀವನದಲ್ಲಿ ಒಮ್ಮೆ ಹೋಗಿ ಬರ್ತೇನಲ್ಲ, ಅಲ್ಲಿ ಹೋಗಿಯೂ ನಾನು ಏನೂ ಸಾಧನೆ ಮಾಡಿ ಬಂದೆ ಅಂದರೆ ಮಹಾಪಾಪ ನಾನು ಕಟ್ಕೊಳ್ತೇನೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಒಂದು ಮಾತುಂಟು. ನಾವು ನಮ್ಮ ಊರಿನಲ್ಲಿ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಬಹುದಾದಂತಹ ಒಂದು ನರ್ಸಿಂಗ್ ಹೋಮ್ ಅನ್ನೋದಾದರೆ, ಒಂದು ತಾಣ ಅನ್ನುವುದಾದರೆ ಪುಣ್ಯಕ್ಷೇತ್ರಗಳು. ಆ ಪುಣ್ಯಕ್ಷೇತ್ರಗಳಲ್ಲಿ ಹೋದಾಗ ನಾವು ಪುಣ್ಯ ಕಾರ್ಯವನ್ನೇ ಮಾಡಬೇಕು. ಎಲ್ಲಕ್ಕಿಂತ ಮನಸ್ಸನ್ನು ಹಗುರವಾಗಿ ಇಟ್ಕೊಳ್ಬೇಕು. ಕೋಪ ತಾಪಗಳನ್ನು ಬದಿಗೊತ್ತಿ ಅಲ್ಲೊಂದಿಷ್ಟು ಸಚ್ಚಿಂತನೆಯನ್ನು, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು, ಭಗವಂತನ ಬಗ್ಗೆ ಆಡಿದ ಮಾತುಗಳನ್ನು, ದಾಸರು ಹಾಡಿದ ಪದಪದ್ಯಗಳನ್ನು ಆಡ್ತಾ ಸ್ವಲ್ಪ ನಮ್ಮ ಊರಿನ ವಾಸನೆಯನ್ನು ತೊರೆದರೆ ಅದು ಯಾತ್ರೆ ಅಂತ ಆಗತ್ತೆ. ಅಲ್ಲೂ ನಾವು ವ್ಯಗ್ರರಾಗಿ ಇನ್ನೊಂದಿಷ್ಟು ಪಾಪವನ್ನು ಮಾಡಿದರೆ ಇಲ್ಲಿಕ್ಕಿನ್ನ ಹೆಚ್ಚಿನ ಪಾಪ ಬರುತ್ತೆ ಅದಕ್ಕೆ. ಯಾಕೆಂದರೆ ಬೋನಸ್ ಅದು ಪಾಪ. ಅದು ಕಳೆದುಕೊಳ್ಳುವ ಸ್ಥಳದಲ್ಲಿ ಹೋಗಿ ನಾವು ತುಂಬ ಹೆಚ್ಚಿನ ಪಾಪ ಮಾಡಿದರೆ ಅದು ವಜ್ರಲೇಪವಾಗಿ ಬಿಡುತ್ತೆ. ಹಾಗಾದರೆ ಅದರಂತೆ ಈ ನಮ್ಮ ಶರೀರ ದೇವರು ಸಾಧನೆಗಾಗಿ ಕೊಟ್ಟಂತಹ ಒಂದು ಶರೀರ ಇದು. ಇದು ನನಗೆ ಪರ್ಮನೆಂಟ್ ಅಲ್ಲ, ಯಾವತ್ತಾದರೂ ಬಿಟ್ಟು ಹೋಗುವಂಥದ್ದು. ಬಿಟ್ಟು ಹೋಗುವುದರ ಒಳಗೆ ನಾನೊಂದಿಷ್ಟು ಕಟ್ಟಿಕೊಂಡು ಹೋಗಬೇಕು. ಬುತ್ತಿಯ ಕಟ್ಟಿರುವಂಥ ಪುರಂದರದಾಸರ ಒಂದು ಕೃತಿ ಇದೆ, ಬುತ್ತಿಯನ್ನು ಕಟ್ಟಿಕೊಳ್ಳಿ, ಪರಲೋಕಕ್ಕೆ ಬೇಕಾದ ಬುತ್ತಿಯನ್ನು ಕಟ್ಟಿಕೊಳ್ಳಿ ಅಂತ. ಅದನ್ನೇ ನಮ್ಮ ಕನಕದಾಸರು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಡಿಂಬದಲ್ಲಿರುವ ಈ ಪ್ರಾಣ, ಈ ಜೀವ ಏನಿದ್ದಾನೆ, ಅವನು ಸೂತ್ರದ ಗೊಂಬೆಯಂತೆ. ಸೂತ್ರಧಾರಿ ಭಗವಂತ. ಅವನು ಎಲ್ಲಿವರೆಗೂ ಸೂತ್ರವನ್ನು ಹಿಡಿದು ಆಡಿಸ್ತಾ ಇರ್ತಾನೆ ಅಥವಾ ಸೂತ್ರನಾಮಕ ಪ್ರಾಣದೇವರ ಮುಖಾಂತರ ನಮ್ಮನ್ನು ಆಡಿಸ್ತಾನೆ, ಅಲ್ಲಿವರೆಗೂ ನಮ್ಮ ಆಟ. ಯಾವತ್ತು ದೇವರು ಕೈ ಬಿಡ್ತಾನೆ, ಕೇಲ್ ಕಥಂ, ಎಲ್ಲ ಪ್ಯಾಕಪ್ ಆಗಬೇಕು, ಎಲ್ಲ ಬಂದಾಗಿ ಬಿಡತ್ತೆ. ಎಂದಿಗಾದರೊಂದು ದಿನ ಸಾವು ತಪ್ಪದು. ಅದಕ್ಕೆ ದಾಸರು ಅನೇಕ ಪದಪದ್ಯಗಳಲ್ಲಿ ಅಂತಾರಲ್ಲ, ನೀರ ಮೇಲಿನ ಗುಳ್ಳೆ, ಈ ಸಂಸಾರ ನೀರ ಮೇಲಿನ ಗುಳ್ಳೆ, ಇದು ಪರ್ಮನೆಂಟಾಗಿರೋದಿಲ್ಲ. ಸೊ ಇದನ್ನು ನಾನು ಮೊದಲು ತಲೆಯಲ್ಲಿ ಹಾಕಿಕೊಳ್ಬೇಕು. ಇದು ನನಗೆ ದೇವರು ಸಾಧನೆಗಾಗಿ ಕೊಟ್ಟಿರುವಂತಹ ಒಂದು ಉಪಾಧಿ, ಒಂದು ಮಾಧ್ಯಮ. ಸಾಧನೆ ಆದ ಮೇಲೆ ಈ ದೇಹವನ್ನು ನಾನು ಬಿಟ್ಟು ಹೋಗುವವನು. ಇದು ಗಟ್ಟಿಮುಟ್ಟಿ ಇದ್ದಾಗೆ ನಾನು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ. ಇಷ್ಟನ್ನು ಹೇಳಿದ ಮೇಲೆ ಅವರು ನುಡಿಗಳಲ್ಲಿ ಹೇಳ್ತಾರೆ, ಏನು ಸಾಧನೆ ಏನು ಮಾಡಬೇಕು, ನಾನೇನು ಮಾಡ್ತಾ ಇದ್ದೇನೆ. ಅವರು ನೆಗೆಟಿವ್ ಆಗಿ ಹೇಳ್ತಾರೆ, ಅಪ್ಪ ನೀನು ಹುಟ್ಟುವ ಸಂದರ್ಭದಲ್ಲಿ ಏನೂ ತರಲಿಲ್ಲ,
ನಾವೆಲ್ಲ ತಾಯಿಯ ಗರ್ಭದಿಂದ ಬರಬೇಕಾದ್ರೆ ಮೈ ಮೇಲೆ ಬಟ್ಟೆಯೂ ಇರಲ್ಲ. ನಾವೆಲ್ಲರೂ ಬೌದ್ಧಾವತಾರೆ ರಾಮಕ್ಷೇತ್ರ ಅಂತ ದಿಗಂಬರರಾಗಿ ನಾವು ತಾಯಿಯ ಗರ್ಭದಿಂದ ಬರೋದು. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ತುಂಬ ವಿಶೇಷ ಏನು ಗೊತ್ತಾ, ಹುಟ್ಟುವ ಕಾಲಕ್ಕೆ ತರಲಿಕ್ಕೆ ನನಗೆ ಆಗಲಿಲ್ಲ, ಆದರೆ ಸಾಯುವ ಕಾಲಕ್ಕಾದರೂ ನಾನು ಗಳಿಸಿದ್ದನ್ನೆಲ್ಲ ಏನಾದರೂ ಕೊಂಡೊಯ್ತೀನ? ಸಾಯುತ್ತೇನು ಒಯ್ಯಲಿಲ್ಲ. ಇದೇ ದಾಸರುಗಳೇ ಮತ್ತೊಂದು ಕಡೆ ಅಂತಾರೆ, ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ, ವಿತ್ತವೆಷ್ಟಿದ್ದರೂ ಫಲವಿಲ್ಲ ಪ್ರಾಣಿ, ಆರು ಸಂಗಡ ಬಹೋರಿಲ್ಲ. ನಾರಾಯಣ ನಾಮ ನೆರೆಬಾಹುದಲ್ಲದೆ ನಿನ್ನೊಟ್ಟಿಗೆ ಏನು ಬರೋದಿಲ್ಲ, ನೀನು ಮಾಡಿದ ಪುಣ್ಯ ಪಾಪಗಳು ಮಾತ್ರ ಬರುತ್ತೆ. ಪ್ರಾಯ ಈ ಮಾತನ್ನು ನಾವೆಲ್ಲ ಆಡ್ತೇವೆ ರೀ, ನಮಗೆಲ್ಲ ಗೊತ್ತು. ಏನೂ ತರಲಿಲ್ಲ, ಏನೂ ತೆಗೆದುಕೊಂಡು ಹೋಗಲ್ಲ, ಇಷ್ಟೆಲ್ಲ ಗೊತ್ತಿದ್ದು ನಾವು ಸಾಯೋದೇ ಇಲ್ಲ ಅನ್ನೋರ ಥರ ಬಿಹೇವ್ ಮಾಡ್ತೀವಿ. ಅದೇ ತುಂಬ ದೊಡ್ಡ ಆಶ್ಚರ್ಯ. ಪ್ರಕೃತದಲ್ಲಿ ಸಾಯುತ್ತೇನು ಒಯ್ಯಲಿಲ್ಲ. ಸರಿ, ಹಾಗಾದರೆ ಈ ಮಧ್ಯದಲ್ಲಿ ಹುಟ್ಟಿನಿಂದ ಸಾವಿನ ಒಳಗೆ ನಾನು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ. ಈ ದೇಹವನ್ನು ನಾನು ತುಂಬ ದಂಡನೆ ಮಾಡಿದೆ ಅಂದ್ರೇನು? ಉಪವಾಸಾದಿಗಳಿಂದ ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲ, ಸಂಪಾದನೆ ಮಾಡಬೇಕು, ಗಳಿಸಬೇಕು, ನಾನು ಸುಖವಾಗಿರಬೇಕು ಅಂತ ಬರೀ ಪ್ರತಿಜ್ಞೆ ಆಯಿತು. ಸುಖವನ್ನು ಪಡಲಿಕ್ಕೆ ಹೋಗಲಿಲ್ಲ. ಈ ದೇಹವನ್ನು ನಾನು ತುಂಬ ದಣಿಸಿ ವ್ಯಥೆಪಡಿಸಿ ಸುಣ್ಣದ ಹರಳಾಯಿತು ಈ ದೇಹ. ಸುಟ್ಟು ಆ ಸುಣ್ಣದ ಕಲ್ಲಿನಂತೆ ಆದಂತೆ ನನ್ನ ದೇಹ ಆಗಿಬಿಡ್ತು. ಯಾಕೆ ನೀನು ಸುತ್ತದೆ? ಹೊಟ್ಟೆ ಇದೆಯಲ್ಲ, ಹಸಿವು, ಅದು ಇಂಗಿಸಿಕೊಳ್ಳಬೇಕು, ಹೊಟ್ಟೆ ತುಂಬಬೇಕು. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದಾಗ್ಯೂ ನಾನು ಎಷ್ಟೇ ಕಷ್ಟಪಟ್ಟರು, ಏನೇ ನನ್ನ ಒಂದು ಬಯಕೆ ಇತ್ತು. ಈಗ ನಾನು ತಾರುಣ್ಯದಲ್ಲಿದ್ದೇನೆ, ಚೆನ್ನಾಗಿ ದುಡಿದು ಒಂದು 10 ವರ್ಷ ಆದ ಮೇಲೆ ಕುಳಿತುಕೊಂಡು ತಿನ್ನುವಷ್ಟು ನಾನು ಸಂಪಾದನೆ ಮಾಡಿಬಿಡುವ ಅಂತ. ಆದರೆ ದೇವರ ಸಂಕಲ್ಪ ಇತ್ತು, ಇವನು ದಿನಾ ಸಂಪಾದನೆ ಮಾಡಿದರೇನೇ ಇವನ ಹೊಟ್ಟೆ ತುಂಬೋದು ಅಂತ. ತುಂಬ ಕಷ್ಟಪಟ್ಟೆ ನಾನು ಬಿಟ್ಟು ಹೋಗುವಾಗ. ಆದರೆ ದುರಂತ ಅಂದರೆ ಆಯಿತು, ನಾನು ಮಹಾಪ್ರಯತ್ನಪಟ್ಟು ಬೇಕಾದಷ್ಟು ಗಳಿಸಿದೆ ಅಂತನಾದರೂ ಇಟ್ಕೊಳ್ಳುವ, ಗಳಿಸಿದೆ, ಕೋಟಿ ಹಣವನ್ನು ನಾನು ಗಳಿಸಿದೆ. ಆದರೆ ಕನಕದಾಸರಂತಾರೆ, ಬಿಟ್ಟು ಹೋಗುವಾಗ ನಿನ್ನ ಹಿಂದೆ ಏನು ಬಂತು? ನೀನು ಪ್ರಾಣವನ್ನು ಬಿಡುವಾಗ ಅಥವಾ ನಿನ್ನ ಈ ಡಿಂಬದಿಂದ ಪ್ರಾಣವನ್ನು ಹರಣ ಮಾಡಿದಾಗ ನಿನ್ನ ಒಟ್ಟಿಗೆ ಏನೂ ಬರೋದಿಲ್ಲ. ಬಟ್ಟೆ ಕಾಣದು. ಶವ ಸಂಸ್ಕಾರ ಮಾಡಬೇಕಾದ್ರೆ ಬಟ್ಟೆಯನ್ನು ತೆಗೆದು ಬಿಡ್ತಾರೆ. ಇದೊಂದು ಪದ್ಧತಿ ಇದೆ. ಅವನು ಬರುವಾಗ ಹೇಗೆ ಬಂದ, ಹೋಗುವಾಗ ಹಾಗೆ ಹೋಗಬೇಕು ಅಂತ. ಕೆಲವರು ಬಟ್ಟೆಯ ಸಮೇತ ಸಂಸ್ಕಾರವನ್ನು ಮಾಡಿದರೂ ಬಟ್ಟೆಯೂ ಸುಟ್ಟು ಹೋಗುತ್ತೆ. ಅದೇನು ಇವನಿಗೆ ಬರೋದಿಲ್ಲಲ್ಲ ಇವನೊಟ್ಟಿಗೆ. ಹಾಗಾದರೆ ಯಾವುದೂ ಬರೋದಿಲ್ಲ. ಅದಕ್ಕೆ ಅಂತಾರೆ, ಬಿಟ್ಟು ಹೋಗೋದೇ ಗ್ಯಾರಂಟಿ ಆದ ಮೇಲೆ ಎಷ್ಟು ಪಾಪವನ್ನು ಕಟ್ಕೊಳ್ತಿ, ಸ್ವಲ್ಪ ಆದರೂ ಪುಣ್ಯವನ್ನು ನೀನು ಕಟ್ಟಿಕೋ ಅಂತ. ಏನೇನು ಮಾಡಿದೆ ಅದನ್ನೇ ಕನಕದಾಸರು ಎಚ್ಚರಿಕೆಯನ್ನು ಕೊಡ್ತೀಯಾರೆ. ಇದನ್ನೆಲ್ಲ ನೀನು ಮಾಡಿದ್ದಾದರೆ ಮಾಡಬೇಡ. ನೀ ಮಾಡಿದ್ದಾದರೆ ಅಂತ ಅಲ್ಲೇ ಅಲ್ಲ, ಅವರು ಸೌಜನ್ಯಶೀಲವಾಗಿ ಹೇಳಿದ್ದಾರೆ. ನಾವೆಲ್ಲ ಇದನ್ನು ಮಾಡಿದ್ದೇವೆ, ಇದರ 100 ಪಟ್ಟು ಮಾಡಿದ್ದೇವೆ. ಇದನ್ನು ಕೇಳಿದ ಮೇಲೆ, ಇದನ್ನು ಪಾರಾಯಣ ಮಾಡಿದ ಮೇಲೆ ಸ್ವಲ್ಪ ಬಿಡುವ ಪ್ರಯತ್ನವನ್ನು ಮಾಡು. ನಿನ್ನ ಹೊಟ್ಟೆ ಕಿಚ್ಚಿಗೆ ಇನ್ನೊಬ್ಬರ ಹೊಟ್ಟೆಯ ಮೇಲೆ ಕಲ್ಲನ್ನು ಹಾಕಬೇಡ. ನಿನ್ನ ಹೊಟ್ಟೆ ಕಿಚ್ಚಿಗೆ ಇನ್ನೊಬ್ಬರಿಗೆ ಅಪಕೀರ್ತಿಯನ್ನು ನೀನು ಕೊಡಬೇಡ. ನಿನ್ನ ಸಾಧನೆಯನ್ನು ನೀನು ಮಾಡಿಕೊ. ಸಾಧಕರು ಸಾಧನೆಯನ್ನು ಮಾಡಿದ್ದನ್ನು ಸಹಿಸಲಾಗದೆ ಅವರ ಸಾಧನೆಯೇ ಅಲ್ಲ ಅಂತ ನೀನು ಅದನ್ನು ಅಲ್ಲಗಳೆಯುವ ಪ್ರಯತ್ನವನ್ನು ಮಾಡಬೇಡ. ಇದು ಕನಕದಾಸರು ಕೊಟ್ಟಂತಹ ಒಂದು ಸುಂದರವಾದ ಎಚ್ಚರಿಕೆ. ಎಷ್ಟು ಚೆನ್ನಾಗಿದೆ ನೋಡಿ. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಅರ್ಥಕ್ಕಾಗಿ ಆಸೆ ಪಟ್ಟು ಅನ್ಯಾಯ ಮಾಡ್ಪರು. ಬಿತ್ತಿ ಬೆಳಸು ತನ್ನದೆಂಬೋ ವ್ಯರ್ಥ ಚಿಂತೆ ಮಾಡಿ ಬರಿದೆ. ಸತ್ತು ಹೋದ ಮೇಲೆ ನಿಮ್ಮ ಅರ್ಥವ್ಯಾರಿಗೋ.
ಸತ್ತು ಹೋದ ಮೇಲೆ ನಿಮ್ಮ ಅರ್ಥವ್ಯಾರಿಗೋ. ಡಿಂಬದೊಳಗಿರುವ ಪ್ರಾಣ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ಎಂದಿಗಾದರೊಂದು ದಿನ ಸಾವು ತಪ್ಪದು. 10-8 ಲಕ್ಷ ಗಳಿಸಿ 16 ಲಕ್ಷ ಗಳಿಸಿ ಅಂತ. ಕನಕದಾಸರ ಚಿಂತನೆ ಬಹಳ ಚೆನ್ನಾಗಿದೆ ರೀ. ಸಾಮಾನ್ಯವಾಗಿ ನಾವು ನೀವು ಮಾತಾಡಬೇಕಾದರೆ 16 ಲಕ್ಷವನ್ನು ಗಳಿಸಿದರು ಅಂತೇವೆ. ಪ್ರಾಯ ನಮ್ಮ ಮಾತು 18 ಲಕ್ಷ ಗಳಿಸಿದರು ಅಂತ ಸ್ವಲ್ಪ ಕಡಿಮೆ ನಾವು ಆಡೋದು. ಆದರೆ ಇಲ್ಲಿ ಕನಕದಾಸರ ಚಿಂತನೆ ತುಂಬ ಚೆನ್ನಾಗಿದೆ. 10-8 ಲಕ್ಷ ಗಳಿಸಿ, ಈ 18 ಸಂಖ್ಯೆ ಅನ್ನೋದು ತುಂಬ ಒಂದು ದೊಡ್ಡ ಘಟನೆಯನ್ನು ನಮಗೆ ತಿಳಿಸಿಕೊಡುತ್ತೆ. ಮಹಾಭಾರತ, ಇದು ಮಹಾಭಾರತ 18 ಪರ್ವ, 18 ದಿವಸದ ಯುದ್ಧ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ, 18 ಅಕ್ಷೋಹಿಣಿ ಸೈನ್ಯ. ಅದಕ್ಕೆ ಅವರಂತಾರೆ, ಈ ಸಂಪತ್ತಿಗಾಗಿ, ಈ ಗಳಿಕೆಗಾಗಿ ಮಹಾಭಾರತದಂತಹ ಯುದ್ಧವೇ ನಡೆದು ಹೋಯಿತು ನಿನಗೆ. 18 ಅದನ್ನು ನೆನಪು ಮಾಡಿಕೊಳ್ಳಿ. ದುರ್ಯೋಧನನ ಅತಿಯಾದ ಆಸೆ, ದುರ್ಯೋಧನನ ಅತಿಯಾದ ಅಧರ್ಮ, ಆಮೇಲೆ ಧೃತರಾಷ್ಟ್ರನ ಅತಿಯಾದ ಮೋಹ, ಇದೆಲ್ಲವನ್ನ ನೆನಪಿಗೆ ತಂದುಕೊಳ್ಳಿ ಅಂತ ಮುಂದಿನ ಪದ್ಯಗಳಲ್ಲಿ ಕೆಲವು ಮಾತುಗಳನ್ನು ಆಡ್ತಾರೆ. 10-8 ಲಕ್ಷ ಗಳಿಸಿ, ನೀನು 18 ಲಕ್ಷವನ್ನು ಗಳಿಸಬೇಕಾದರೂ ಒಂದು ರೀತಿ ನಿನ್ನ ಮನಸ್ಸಿನಲ್ಲೂ ಮಹಾಭಾರತದಂತೆ ಗೊಂದಲವೇ ಏರ್ಪಟ್ಟಿರತ್ತೆ. ಇದು ಅನ್ಯಾಯ ಮಾಡಬಹುದಾ ಬಿಡ್ಬೋದಾ, ಮಾಡ್ಬೋದಾ ಬಿಡ್ಬೋದಾ. ದುರಂತ ಏನು ಅಂದರೆ ಅನ್ಯಾಯವೇ ಗೆದ್ದು ಬಿಡತ್ತೆ. ನಾನೊಂದು ಸ್ವಲ್ಪ ಅದನ್ನು ದೇವರಿಗೆ ಹುಂಡಿಗೆ ಹಾಕಿಬಿಟ್ರೆ ನಾನು ತುಂಬ ಒಳ್ಳೆಯವನು ಅಂತ ನನ್ನ ಬಗ್ಗೆ ನಾನೇ ಸರ್ಟಿಫಿಕೇಟ್ ತೆಗೆದುಕೊಂಡು ಬಿಡ್ತೇನೆ. ಖಂಡಿತ ಅದು ತಪ್ಪದು. ಇನ್ನೊಬ್ಬರಿಗೆ ದ್ರೋಹ ಮಾಡಿ, ಇನ್ನೊಬ್ಬರಿಗೆ ಮೋಸ ಮಾಡಿ ಗಳಿಸಿದ ಹಣ ಇಲ್ಲಿ ನಿನಗೆ ಸುಖವನ್ನು ಕೊಟ್ಟಂತೆ ಇರಬಹುದು, ಆದರೆ ಪರಲೋಕದಲ್ಲಿ ಅದು ತುಂಬ ದುಃಖಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ಅಲ್ಲಿ ಏನಾಯಿತು, ಇಡೀ ಕುರುಕುಲವೇ ನಾಶ ಆಗಿಬಿಡ್ತಲ್ಲ, ದುರ್ಯೋಧನನ ವಂಶವೇ ನಿರ್ವಂಶ ಆಗಿಬಿಡ್ತು. ಇದು ನನ್ನ ಕಾಂಟ್ರಿಬ್ಯೂಷನ್ ಆಗಬಾರ್ದು ನನ್ನ ಕುಲಕ್ಕೆ. ನಾನೊಬ್ಬ ಧಾರ್ಮಿಕನಾಗಿದ್ದರೆ ನನ್ನ ಕುಲ ಆಚಂದ್ರಾರ್ಕ ಉಳಿಯತ್ತೆ, ಅದು ನನ್ನ ಕಾಂಟ್ರಿಬ್ಯೂಷನ್ ಆಗಬೇಕು ಅನ್ನೋದಕ್ಕೆ 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ. ಆಯಿತು, ಗಳಿಸಿ ಆದ ಮೇಲಾದರೂ ವಿಮುಖನಾಗ್ತ್ಯಾ? ಇಲ್ಲ, ಮತ್ತೆ ಬೇಕು, ಮಗದಷ್ಟು ಬೇಕು ಅಂಥೇಳಿ ಸಾಲದು ಸಾಲದು ಸಾಲದು. ಪರರ ಅರ್ಥಕ್ಕಾಗಿ ಆಸೆ ಪಟ್ಟು, ಇನ್ನೊಬ್ಬರ ಹಣಕ್ಕಾಗಿ ಆಸೆ ಪಟ್ಟು ಅನ್ಯಾಯವನ್ನು ಮಾಡ್ತೇನೆ, ಅವರಿಗೆ ಮೋಸ ಮಾಡ್ತೇನೆ, ಅವರಿಗೆ ನಂಬಿಕೆ ದ್ರೋಹವನ್ನು ಮಾಡ್ತೇನೆ. ಏನೇನೋ ನಾನಾ ತರಹದ ಮೋಸಗಳೆಲ್ಲ ಹೊಸದಾಗೆಲ್ಲ ಹೀಗೆ ಬಂದಿದೆ. ಬಿತ್ತಿ ಬೆಳೆಸು ಅಂದರೆ ಒಂದು ಜಾಗವನ್ನು 10 ಜನಕ್ಕೆ ಮಾರಿಬಿಡೋದು. ಅದರಲ್ಲಿ ಯಾರು ಬಲಿಷ್ಠನೋ ಅವನು ಅದನ್ನು ತಗೊಳ್ತಾನೆ. ಆ ಬಲಿಷ್ಠನಿಗೂ ಇವನಿಗೂ ಒಂದು ನಂಟು ಬೇರೆ ಇರುತ್ತೆ. ಏನೇನೋ ಹೊಸ ಹೊಸ ಮೋಸಗಳು. ಹಣವನ್ನು ವಿಶ್ವಾಸ ಮಾಡಿ ಕೊಟ್ಟರೆ ಕೊಟ್ಟೇ ಇಲ್ಲ ಅನ್ನೋದು, ಪ್ರೂಫ್ ತೋರಿಸು ಅನ್ನೋದು, ಹೀಗೆ 108 ರೀತಿಯ ಅನ್ಯಾಯವನ್ನೆಲ್ಲ ನಾವು ಕಲಿತಿರ್ತೇವೆ. ಅನ್ಯಾಯವನ್ನು ಮಾಡ್ತಾರೆ. ಬಿತ್ತಿ ಬೆಳೆಸು ತನ್ನದೆಂಬೋ ವ್ಯರ್ಥ ಚಿಂತೆ ಮಾಡಿ ಬರಿದೆ ಬಿತ್ತದೆ ಬೆಳೆದೆ. ಆ ಬೆಳೆಯೆಲ್ಲ ನನ್ನದು, ಈ ತೋಟ ಎಲ್ಲ ನನ್ನದು, ಇಲ್ಲಿರುವ ಎಲ್ಲ ದವಸ ಧಾನ್ಯ, 100 ತೆಂಗಿನ ಮರಗಳು, ಅದೆಲ್ಲವೂ ನನ್ನದು 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 ಅಂತ ಹೇಳ್ತಾ ಸತ್ತು ಹೋದ ಮೇಲೆ ನಿಮ್ಮ ಅರ್ಥವ್ಯಾರಿಗೋ. ನೀನೇ ಹೋದ ಮೇಲೆ ಎಷ್ಟು ತೆಂಗಿನ ಮರ ಇದ್ರೇನು, ಎಷ್ಟು ಭತ್ತ ಇದ್ರೇನು, 4 ಕಾಳು ಅಕ್ಕಿಯನ್ನು ನಿನ್ನ ಮುಖಋಣ ನೋಡಿದವರ ಆ ಋಣ ಪರಿಹಾರಾರ್ಥವಾಗಿ ಅಕ್ಕಿ ಕಾಳನ್ನು ಹಾಕೋದು. ಅದು ನೀನು ತಿನ್ನಲಿಕ್ಕಾಗೋದಿಲ್ಲ, ಇದಾಗಿ ಬಿಡತ್ತಲ್ಲ. ಕಡೆಗೆ ನಿನ್ನ ಮಗ ಯೋಗ್ಯನಾಗಿದ್ದರೆ ಶ್ರಾದ್ದ ಮಾಡ್ತಾನೆ, ಅವನು ಅಯೋಗ್ಯನಾಗಿದ್ದರೆ ಶ್ರಾದ್ದವೂ ಮಾಡೋದಿಲ್ಲ. ಈ ಗಳಿಕೆ ಬೇಕಿತ್ತ ಅಂತ ಕನಕದಾಸರಂತಾರೆ. ಈ ತರಹದ ಗಳಿಸಿ ಯಾರಿಗಾಗಿ ನೀನು ಇದನ್ನು ಇಡ್ತಿ? ತುಂಬ ದೊಡ್ಡ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾರವರು. ಆದ್ದರಿಂದ ಹಾಗೆ ಮಾಡಬೇಡ್ರಪ್ಪ, ಅದನ್ನು ಮಾಡಬೇಡ್ರಿ. ಇದು ಅನಿತ್ಯ, ಸಾಧನೆಗಾಗಿ ಮಾತ್ರ ದೇವರು ಕೊಟ್ಟಿರೋದು. ಹೆಣ್ಣು ಹಣ್ಣು ಮಣ್ಣು 3 ತನ್ನಲಿದ್ದು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು. ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವ ಕಾಣಲಿಲ್ಲ, ಮಣ್ಣು ಪಾಲು ಆದ ಮೇಲೆ ಯಾರೀಗ ಹೋದೋ.
ಮಣ್ಣು ಪಾಲು ಆದ ಮೇಲೆ ಯಾರಿಗ ಹೋದೋ ಡಿಂಬದೊಳಗಿರುವ ಪ್ರಾಣ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಹೆಣ್ಣು ಹೊನ್ನು ಮಣ್ಣು ಮೂರು. ಸಾಮಾನ್ಯವಾಗಿ ಇಡೀ ಜಗತ್ತು ಒಂದು ಹೆಣ್ಣು, ಇನ್ನೊಂದು ಹಣ, ಇನ್ನೊಂದು ಮಣ್ಣು. ಇಷ್ಟಕ್ಕಾಗೆ ಎಲ್ಲ ಕಡೆ ನಕಾರ ಇದೆ. ನಿಜವಾಗಲೂ ನಾ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಸುಖವನ್ನು ಕೊಡೋದು ಅಂತ. ಕೃಷ್ಣ ಅನ್ನೋ ಶಬ್ದದಲ್ಲಿ ಅದನ್ನೇ ಹೇಳ್ತಾರೆ, ವಿಷ್ಣು ಶಬ್ದದಲ್ಲಿ ಅದನ್ನೇ ಹೇಳ್ತಾರೆ. ಕೃಷಿರ್ಭೂ ವಾಚಕ ಶಬ್ದ ನಶ್ಚ ನಿರ್ವೃತಿ ವಾಚಕ. ಕೃಷಿ ಅಂದರೆ ಭೂಮಿ, ಭೂ ಅಂದರೆ ಬಹಳ, ನ ಅಂದರೆ ಸುಖ, ಬಹು ಸುಖವುಳ್ಳವನು. ಸೊ ಸುಖಕ್ಕೆ ಸಾಧನ ಹೌದು ಹೆಣ್ಣು, ಹಣ ಹಾಗೂ ಮಣ್ಣು. ಆದರೆ ಅದು ಅತಿಯಾಗಿ ಬಿಟ್ಟರೆ ಅತೀ ದುಃಖಕ್ಕೆ ಕಾರಣ ಆಗಿಬಿಡತ್ತೆ. ಕಂಡ ಹೆಣ್ಣಿನ ಹಿಂದೆ ನೀನು ಬಿದ್ದಿ ಅಂದರೆ ನಿನಗೆ ಸುಖ ಅಲ್ಲ, ಇಡೀ ಜೀವನ ನರಕ ಆಗುವಂತಹ ಅಪಮಾನಗಳು, ಇಡೀ ನೀನು ಜೀವನವನ್ನೇ ಇನ್ನೆಲ್ಲೋ ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿ ಬರುತ್ತೆ. ಸುಖ ಬೇಕು ಅಂಥೇಳಿ ನಮ್ಮನ್ನೆಲ್ಲ ಹೇಳ್ತಾರೆ ಭಾಗವತಾದಿ ಗ್ರಂಥಗಳಲ್ಲಿ. ಈ ಜೇನುತುಪ್ಪದ ಮೇಲೆ ಆಸ್ವಾದನೆ ಮಾಡಲಿಕ್ಕೆ ಅಂತ ಬಂದು ಕೂತಂತಹ ಸಣ್ಣ ಸಣ್ಣ ಕೆಲವು ಹಾರಬಲ್ಲ ಪ್ರಾಣಿಗಳು ಆ ಜೇನುತುಪ್ಪದಲ್ಲೇ ಕುಡಿದು ಮತ್ತೆ ಬಿದ್ದು ಸತ್ತು ಹೋಗಿಬಿಡತ್ತೆ. ಸುಖಕ್ಕಾಗಿ ಬಂದು ಪ್ರಾಣತ್ಯಾಗವನ್ನೇ ಮಾಡಿದವು. ಅಥವಾ ಬೆಂಕಿಯನ್ನೇ ಹಣ್ಣಂತ ತಿನ್ನಲಿಕ್ಕೆ ಬಂದು ಬೆಂಕಿ ಹುಳಗಳು ಪ್ರಾಣವನ್ನು ಬಿಟ್ಟಂತೆ. ಯೋಷಿತ್ಸು ತಲ್ಪ ಭರಣಂಬರಾದಿ ದ್ರವ್ಯೇಶು ಮಾಯಾ ರಚಿತೇಶು ಮೂಢ ಪ್ರಲೋಭಿತಾತ್ಮಕ್ಷುಪಭೋಗ ಬುದ್ಧಿಯ ಪತಂಗವನ್ನಶ್ಯತಿ ನಷ್ಟದೃಷ್ಟಿ. ಪತಂಗದಂತೆ ನೀನು ನಿನ್ನ ಪ್ರಾಣವನ್ನೇ ಅರ್ಪಿಸಿದಂತೆ ಆಯಿತು. ಈ ಪ್ರಾಣನಿಗೆ ಸಂತೋಷವನ್ನು ಕೊಡಲಿಕ್ಕೆ ನೀನು ಜಾಣನಾಗೋದು ಬಿಟ್ಟು ಪ್ರಾಣವನ್ನೇ ಕಳೆದುಕೊಂಡೆಲ್ಲ ಅಂತ ಭಾಗವತ ಹೇಳುತ್ತೆ. ಆ ಮಾತುಗಳನ್ನೇ ಹೆಣ್ಣು ಹೊನ್ನು ಮಣ್ಣು ಮೂರು ತನ್ನಲ್ಲಿದ್ದು ಉಣ್ಣಲಿಲ್ಲ. ಇದೆಲ್ಲ ಇದೆ, ದೇವರು ಕೊಟ್ಟ್ಯಾನೆ, ಅದನ್ನು ಉಣ್ಣಲಿಲ್ಲ ಅಂದರೆ ಅದನ್ನು ಯಾವ ರೀತಿ ಬಳಸಿಕೊಳ್ಳಬೇಕು, ಅದು ನಿನಗೆ ಬಳಕೆಗೆ ಬರಲಿಲ್ಲ. ಇದು ನೋಡಿ, ಏನೋ ಸುದೈವದಿಂದ ತಂದೆ ತಾಯಿ ಯೋಗ್ಯ ಹೆಣ್ಣನ್ನು ತಂದು ಮದುವೆ ಮಾಡಿರ್ತಾರೆ. ತನ್ನ ಹೆಂಡತಿಯಲ್ಲಿ ಯೋಗ್ಯ ರೀತಿಯಿಂದ ಸಂಸಾರ ಮಾಡು ಅಂದರೆ ಬೀದಿಯಲ್ಲಿರುವ ಬೇರೆ ಹೆಣ್ಣು ಮಕ್ಕಳನ್ನು ನೋಡ್ತಾನೆ. ಏನಾದರೂ ಮಾಡಿ ಅವರನ್ನು ನನ್ನವರನ್ನು ಮಾಡಿಕೊಳ್ಬೇಕು, ಅವರಿಗೆ ಹಣವನ್ನು ಖರ್ಚು ಮಾಡ್ತಾನೆ. ಹೀಗೆಲ್ಲ ಬಯಕೆಗಳು ಬಂದರೆ ಈಗೆಲ್ಲ ನಾವು ಟಿ ವಿಯಲ್ಲೋ ಯೂಟ್ಯೂಬಲ್ಲೋ ನೋಡ್ತೇವೆ. ದಿನಕ್ಕೆ ಒಂದು ಹೆಣ್ಣು, ವಾರಕ್ಕೆ ಒಂದು ಹೆಣ್ಣು, ಹೀಗೆಲ್ಲ ಅದರ ಗತಿ ಏನು? ಇವತ್ತು ನಿನಗೆ ಭೋಗ ಮಾಡುವ ಸಾಮರ್ಥ್ಯ ಇದೆ, ಹಣ ಇದೆ ಅಂಥೇಳಿ ಮಾಡಬಾರದ್ದನ್ನು ಮಾಡಿದರೆ ಅನುಭವಿಸಬೇಕಾದರೆ ತುಂಬ ಕಷ್ಟ ಇದೆ. ಸಂಯಮ, ಇಂದ್ರಿಯ ನಿಗ್ರಹ ಬೇಕು. ಕನಕದಾಸ ಅವ್ರಿಗೆ ಯಾರ ಭಯ ಇಲ್ಲ ದಾಸರಿಗೆ. ನಾನು ನಿನಗೆ ಒಳಿತನ್ನು ಹೇಳ್ತಾ ಇದ್ದೇನೆ. ಡಾಕ್ಟರ್ ಆದವನು ಪೇಷಂಟಿಗೆ ಒಳಿತನ್ನು ಹೇಳಬೇಕು. ನೀನು ಎಣ್ಣೆಯನ್ನು ತಿನ್ನಬೇಡ, ಕರದ ಪದಾರ್ಥವನ್ನು ತಿನ್ನಬೇಡ, ಸಿಹಿಯನ್ನು ತಿನ್ನಬೇಡ ಅಂತ. ನೀವು ಹಾಗೆಲ್ಲ ಅಂದರೆ ಹೇಗೆ? ನಮ್ಮ ಮನೆಯ ಮುಂದೆ ಆ ಕಡೆ ಚಿಪ್ಸ್ ಅಂಗಡಿ ಇದೆ, ಈ ಕಡೆ ಪಾನಿಪುರಿ ಅಂಗಡಿ ಇದೆ, ನಾನು ತಿಂದೇ ಇದ್ದರೆ ಹೇಗೆ ಅಂದರೆ ಅದು ನಿನ್ನ ಹಣೆ ಬರ, ಬೇಗ ಕೃಷ್ಣಾರ್ಪಣೆ ಆಗ್ತಿ. ನಾನು ನಿನಗೆ ಒಳಿತನ್ನು ಹೇಳೋದು ನನ್ನ ಕರ್ತವ್ಯ, ಬಳಸಿಕೊಳ್ಳೋದು ಬಿಡೋದು ನಿನ್ನ ಹಣೆ ಬರಹ. ದಾಸರ ಅದನ್ನೇ ಅಂತಾರೆ, ಹೆಣ್ಣು ನಿನಗೆ ಯೋಗ್ಯಳಾದ ಹೆಣ್ಣು ಸಿಕ್ಕಾಗ ನಮ್ಮ ಶಾಸ್ತ್ರ ಅದೇ ಹೇಳೋದರಿ ಮಾತ್ರವತ್ ಪರದಾರಾಣಿ. ತಾಯಿಯಂತೆ ಪರಸ್ತ್ರೀಯರನ್ನು ಕಾಣು, ಆಗ ಯಾವ ಹೆಣ್ಣಿಗೂ ಭಯ ಇಲ್ಲ. ಪರದ್ರವ್ಯಾಣಿ ಲೋಷ್ಠವತೆ, ಪರರ ದ್ರವ್ಯವನ್ನು ಮಣ್ಣಿನ ಹೆಂಟೆಯನ್ನು ಉಪೇಕ್ಷೆಯಿಂದ ನೋಡಿದಂತೆ ನೋಡು. ಆತ್ಮವತ್ ಸರ್ವಭೂತೇಷು ವೀಕ್ಷಂತೆ ಧರ್ಮಬುದ್ಧಯ. ನಿನಗೆ ನೀನು ಕೆಡಕನ್ನು ಮಾಡಿಕೊಳ್ಳಲ್ಲ, ನಿನ್ನಂತೆ ಪರರನ್ನು ನೋಡು, ಅವನಿಗೂ ಕೆಡಕನ್ನು ಮಾಡಬಾರ್ದು ಅನ್ನೋ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೋ. ಆಗ ಟೆರರಿಸಮ್ ಅನ್ನೋದೇ ಸತ್ತಿ ಹೋಗುತ್ತಲ್ಲ. ಎಲ್ಲರಲ್ಲೂ ನೀನು ಒಳ್ಳೆಯದನ್ನೇ ಕಾಣ್ತಾ ಹೋದರೆ ಕೆಟ್ಟದ್ದು ಅನ್ನೋ ಪ್ರಶ್ನೆನೇ ಇರೋದಿಲ್ಲಲ್ಲ. ಎಂತಹ ಮಾತುಗಳು ನೋಡಿ. ನಿಜವಾಗಲೂ ಇದನ್ನು ಅಳವಡಿಸಿಕೊಂಡ್ರೆ ಪ್ರಪಂಚದಲ್ಲಿ ಯಾವ ದೇಶಕ್ಕೂ ಸೇನೆಯೇ ಬೇಡ. ಅವರ ಪಾಡಿಗೆ ಅವರು ತೆಪ್ಪಗೆ ಇರಬಹುದು, ಅದಿರೋದಿಲ್ಲ. ಹೆಣ್ಣಿಗಾಗಿ ಆ ನಂತರದಲ್ಲಿ ಬರುವ ದೊಡ್ಡ ಗಲಾಟೆ ಅಂದರೆ ಹೊನ್ನಿಗಾಗಿ, ಹಣಕ್ಕಾಗಿ. ಆ ಟ್ರೇಡಿಂಗು, ಈ ಟ್ರೇಡಿಂಗು, ಅವರ ಮೇಲೆ ಟ್ಯಾಕ್ಸು, ಅದು ಬೇಕು, ಇದು ಹೈಯರ್ ಲೆವೆಲಲ್ಲಿ ನಡೆಯೋದು. ಅವರವರ ಯೋಗ್ಯತೆಗೆ ತಕ್ಕಂತೆ ಹಣಕ್ಕಾಗಿ ಬಡದಾಟ, ಚೀರಾಟ, ಕಡೆಗೆ ಕೊಲೆಯನ್ನು ಮಾಡಿ ಇಡೀ ಜೀವನವನ್ನು ಜೈಲಲ್ಲಿ ಕೊಳೆಯೋದು.
ಹೀಗೆಲ್ಲವೂ ಮಾಡ್ತಿ. ಹೆಣ್ಣು ಹೊನ್ನು ಮಣ್ಣಿಗಾಗಿ. ನೋಡಿ, ಕನಕದಾಸರು ಮಣ್ಣಿಗಾಗಿ ಹೇಳ್ತಾರೆ. ಹಾಗೆಲ್ಲ ರಾಜ್ಯಕ್ಕಾಗಿ ಹೊಡೆದಾಡೋರು ಇವತ್ತು ಸೈಟಿಗಾಗಿ ಹೊಡೆದಾಡಿ ಅಪ್ಪ ಮಗನನ್ನು ಕೊಂದ, ಮಗನಾದವನು ಅಮ್ಮನನ್ನು ಕೊಂದ. ಕನಕದಾಸರು ಮಹಾನುಭಾವರು ಅವತ್ತು ಹೇಳಿದ್ದು ಇವತ್ತು ನಮ್ಮ ಎದುರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ತನ್ನಲ್ಲಿದ್ದು ಉಣಲಿಲ್ಲ. ಇಲ್ಲಿ ಅವರು ಅನ್ನೋದೇನೆಂದರೆ, ಇದ್ದು ನೀನು ಅದನ್ನು ಉಣಲಿಲ್ಲ. ಹೆಣ್ಣಿದೆ, ನೀನು ಅವಳ ಜೊತೆ ಸರಿಯಾಗಿ ಸಂಸಾರ ಮಾಡಿ ಪುಣ್ಯ ಸಂಪಾದನೆ ಮಾಡಲಿಲ್ಲ. ಬೇಕಾದಷ್ಟು ಹಣ ಇದೆ, ಅದನ್ನು ಸದ್ವಿನಿಯೋಗ ಮಾಡಲಿಲ್ಲ. ಇನ್ನೂ ಉಳಿಸ್ಬೇಕು, ಗಳಿಸ್ಬೇಕು, ಬೆಳೆಸಬೇಕು ಅಂತ ವಿನಿಯೋಗ ಮಾಡದೆ ಅದು ಕೊಳೆತು ಇನ್ಯಾರ್ದೋ ಪಾಲಾಯಿತು. ಮಣ್ಣಿದೆ, ಆ ಮಣ್ಣನ್ನು ನೀನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ ಅಂತ. ಅಂದರೆ ಮಣ್ಣು ಇನ್ ದಿ ಸೆನ್ಸ್ ನಿನಗೊಂದಿಷ್ಟು ಸಂಪತ್ತಿದೆ, ಸ್ಥಿರ ಆಸ್ತಿ ಇದೆ. ಮಣ್ಣು ಅಂದರೆ ಬರೀ ಮಣ್ಣಲ್ಲ, ಮನೆ ಇದೆ, ಹೊಲ ಇದೆ, ನಿನಗೆ ಬೇಕಾದಷ್ಟು ದವಸ ಧಾನ್ಯ ಬಂತು. ಎಷ್ಟು ಜನರ ಹೊಟ್ಟೆಯನ್ನು ತುಂಬಿಸ್ದಿ? ಅದಕ್ಕೆ ಈ ಮಹಾನುಭಾವ ಅಂದ, ನಾನೇ ನನ್ನ ಮನೆಯಲ್ಲಿ ಊಟ ಮಾಡಿಲ್ಲ, ನಿಮಗೇನು ಹಾಕಲಿ ಅಂತ. ಇದು ಬಂತ? ನಾಳೆ ದಿನ ಅಲ್ಲಿ ಯಮಧರ್ಮರಾಜ ಕೇಳ್ತಾನಲ್ವಾ, ನಿನ್ನಲ್ಲಿ ಇದ್ದದ್ದನ್ನು ಸದ್ವಿನಿಯೋಗ ಮಾಡಿದೆ ಅಂತ. ಹಾಗಾಗಿ ಕನಕದಾಸರಂತಾರೆ, ಅದನ್ನು ನೀನು ಉಣಲಿಲ್ಲ ಅನ್ನೋದರ ಮುಖ್ಯ ಸಾರಾಂಶ, 4 ಜನಕ್ಕೆ ಅದನ್ನು ಉಣಿಸಿ ಸಂತೋಷಪಡಿಸಲಿಲ್ಲ. ಏನು ಬಂತು ಪ್ರಯೋಜನ? ಹಣವನ್ನು ಸದ್ವಿನಿಯೋಗ ಮಾಡಲಿಲ್ಲ. ನಿನ್ನ ಮನೆಗೆ ಕರೆದು ದಂಪತಿಗಳು ಇಬ್ಬರು ಸೇರಿ ಅಡಿಗೆಯನ್ನು ಮಾಡಿ ಸಜ್ಜನರನ್ನು ಸಂತೋಷಪಡಿಸಲಿಲ್ಲ ಅಂತ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಉಡಲಿಲ್ಲ, ಹರಿಕೊಡದ ಕಾಲಕ್ಕೆ ಬಾಯಿ ಬಿಟ್ಟೆಲ್ಲೋ ಪ್ರಾಣಿ ಅಂತ ಪುರಂದರದಾಸರು ಒಂದು ಕೃತಿಯಲ್ಲಿ ಬೈತಾರೆ. ಅಣ್ಣ, ತಮ್ಮ, ತಾಯಿ, ತಂದೆ ಬಯಸಲಾಗದು ಅನ್ನ ವಸ್ತ್ರ ಭೋಗಿಯಾದ. ಮತ್ತು ಇವ್ರು ಯಾರೂ ಬೇಡ ನನಗೆ. ಯಾಕೆ? ಇವರೆಲ್ಲ ನನ್ನ ಜೊತೆಗೆ ಇದ್ದರೆ ಹಣ ಖರ್ಚಾಗತ್ತೆ, ಇವರೆಲ್ಲ ನನ್ನ ಜೊತೆಗೆ ಇದ್ದರೆ ಮಣ್ಣಿನಲ್ಲಿ ಪಾಲು ಕೊಡಬೇಕಲ್ವ, ಅವ್ರಿಗೂ ನಾನು ಒಂದಿಷ್ಟು ಕೊಡಬೇಕು. ಅದಕ್ಕೆ ಅಣ್ಣ ಬೇಡ, ತಂದೆ ಬೇಡ, ತಾಯಿ ಬೇಡ, ಯಾರೂ ಬೇಡ ನನಗೆ. ಅಣ್ಣ ತಮ್ಮ ಯಾರೂ ಬೇಡ, ನಾನೊಬ್ಬನೇ ಇರಬೇಕು, ನಾನು ನನ್ನ ಹೆಂಡತಿ, ಇಷ್ಟಾದರೆ ಸಾಕು ಅಂತ. ಅಲ್ಲೋ, ಯಾವತ್ತೋ ಒಂದಿನ ಕೃಷ್ಣಾರ್ಪಣ ಆಗೋ ನಿನಗೆ ಇಡೀ ನನ್ನ ಜೀವನದಲ್ಲಿ ಇದನ್ನೆಲ್ಲ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದ್ರಲ್ಲೇ ನಾನು ಕೃಷ್ಣಾರ್ಪಣ ಆಗಿಬಿಟ್ಟಿರ್ತೀನಿ. ಎಂತಹ ದುರಂತ ಅಂತ ಬೈತಾರವರು. ಮಣ್ಣು ಪಾಲು ಆದ ಮೇಲೆ ಅನ್ನವಸ್ತ್ರ ಭೋಗಿಯಾಗಿ ತನ್ನ ಸುಖವ ಕಾಣಲಿಲ್ಲ. ಅನ್ನವನ್ನು ವಸ್ತ್ರಗಳನ್ನು ದೇವರು ಕೊಟ್ಟಾಗ ಚೆನ್ನಾಗಿ ತೊಟ್ಟು ಉಟ್ಟು 4 ಜನಕ್ಕೆ ಕೊಟ್ಟು ಏನೂ ಮಾಡಲಿಲ್ಲ. ದಾನಂ ಭೋಗೋ ನಾಶಸ್ತಿಸ್ರೋರ್ ಗತಯೋರ್ ಭವಂತಿ ವಿತ್ತಸ್ಯ. ಒಂದಾ ದಾನ ಮಾಡು, ಅತ್ಯುತ್ತಮವಾದದ್ದು. ಇಲ್ಲ ನೀನಾದರೂ ಭೋಗ ಮಾಡು. ಇಲ್ಲ ಅಂದರೆ ನೀನು ಗಳಿಸಿಟ್ಟಿದ್ದೆಲ್ಲ ನಿನ್ನ ಮಗ ಅವನು ಏನೇನೋ ಮಾಡಬಾರದನ್ನು ಮಾಡಿ ಸರ್ವನಾಶ ಆಗಿಬಿಡ್ತಾನೆ. ಹಾಗಾಗಿ ಅದನ್ನು ವಿನಿಯೋಗ ಮಾಡಲಿಲ್ಲ, ತನ್ನ ಸುಖವ ಕಾಣಲಿಲ್ಲ. ಮಣ್ಣು ಪಾಲು ಆದ ಮೇಲೆ, ನೀನು ಮಣ್ಣಲ್ಲಿ ಸೇರಿ ಹೋದ ಮೇಲೆ, ಲೀನವಾಗಿ ಹೋದ ಮೇಲೆ ಯಾರಿಗಾಹುದು? ಯಾರಿಗೆ ನೀ ಗಳಿಸಿಟ್ಟಿದ್ದು? ನಿನಗೆ ಏನೂ ಪ್ರಯೋಜನ ಕೊಡದ ಆ ಎಲ್ಲ ನಿಧಿ ಅದು ಪ್ರಯೋಜನ ಇದೆಯಾ? ಅಲ್ಲ. ಅದಕ್ಕಾಗಿ ಅಲ್ಲ ನೀನು. ಇನ್ನು ಮುಂದಿನ ಸಾಲಿನಲ್ಲೇ ಹೇಳ್ತಾರೆ, ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಹಳ್ಳಚಾರಿ ಗೊಂಬೆಯಂತೆ ಆಡಿ ಹೋಯಿತು. ಹಳ್ಳ ಹರಿದ ಮ್ಯಾಲೆ ಗುಳ್ಳೆ ಉರುಳಿತಲ್ಲೋ ನೀರ ಮ್ಯಾಲೆ, ಉಳ್ಳ ಪೋರೆಯಂತೆ ಕಾಣೋ ಸಂಸಾರದಾಟ. ಉಳ್ಳ ಪೋರೆಯಂತೆ ಕಾಣೋ ಸಂಸಾರದ ಆಟ. ಡಿಂಬದೊಳಗಿರುವ ಪ್ರಾಣ ಕಂಬ ಸೂತ್ರ ಗೊಂಬೆ ಎಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಎಂದಿಗಾದರೊಂದು ದಿನ ಸಾವು ತಪ್ಪದು. ಅವರಂದರು, ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು, ಬೆಳ್ಳಿ ಬಂಗಾರ ಅವುಗಳಿಂದ ಮಾಡಿದಂತಹ ಮಾಲೆಯೋ ಉಂಗುರವೋ ದೇಹಕ್ಕೆ ಆಭರಣಗಳನ್ನೆಲ್ಲ ನಾನು ಹಾಕಿಕೊಂಡು ಒಳ್ಳೆ ಚೆನ್ನಾಗಿ ಕಾಣುವ ವಸ್ತ್ರವನ್ನು ಉಟ್ಟು ಹೊದ್ದಿ ಅಳ್ಳಾರಿ ಗೊಂಬೆಯಂತೆ ಆಡಿ ಹೋಯಿತು. 4 ಜನಕ್ಕೆ ನಾನು ಶ್ರೀಮಂತ ಅಂತ ತೋರಿಸಿಕೊಳ್ಳಲಿಕ್ಕೆ ಇದನ್ನೆಲ್ಲ ಹಾಕಿಕೊಂಡೆ. ಇದು ಒಂದು ಭಗವಂತ ಕುಳಿತಿರುವ ರಥ. ಈ ರಥಕ್ಕೆ ಅಲಂಕಾರ ಮಾಡಿಕೊಳ್ತಾ ಇದ್ದೇನೆ ಅನ್ನುವ ಶ್ರೀಪಾದರಾಜರು ಮಾಡಿದ ಅನುಸಂಧಾನ ಅದು ನನಗೆ ಬರಲಿಲ್ಲ. ಯಾವುದೂ ನಾನು ಮಾಡಲಿಲ್ಲ. ಅಳ್ಳಾಚಾರಿ ಗೊಂಬೆಯಂತೆ ಆಡಿ ಹೋಯಿತು. ಈ ಗೊಂಬೆಯನ್ನು ಆಡಿಸುವವನು ಬರ್ತಾನಲ್ಲ,
ಅವನು ಏನೇನೋ ಆ ಗೊಂಬೆಗೆ ಅಲಂಕಾರವನ್ನು ಮಾಡಿರ್ತಾನೆ. ಅವನಿಗೇನು ಅದಕ್ಕೆ ಪುಣ್ಯ ಗಿಣ್ಯ ಅಂತಲ್ಲ, ನೋಡಿದವರು ಚಪ್ಪಾಳೆ ಹೊಡೆದು ಅವನಿಗೆ 4 ಕಾಸು ಹಾಕಲಿ ಅಂತ. ನನ್ನ ಈ ಅಲಂಕಾರವೂ ಅಷ್ಟೇ. ನೋಡಿದವರು ಇವನು ದೊಡ್ಡ ಶ್ರೀಮಂತ, ಹೀಗೆ ಬನ್ನಿ ಹೀಗೆ ಬನ್ನಿ ಹೀಗೆ ಬನ್ನಿ ಅಂತ ಅವನನ್ನು ಕರೆದರೆ, ನೋಡಿದ್ಯಾ ಇವತ್ತು ನಾನು ಹಾಕಿಕೊಂಡ ಹಾರ, ಹಾಕಿಕೊಂಡ ಉಂಗುರ, ಕೈಗೆ ಹಾಕಿಕೊಂಡ ಎಲ್ಲ ಆಭರಣಗಳು ತಪ್ಪಲ್ಲ. ಆದರೆ ಕೇವಲ ನಿನಗೆ 4 ಜನ ಕರಿಬೇಕು ಅನ್ನೋ ಶೋ ಆಫಿಗೆ ಹಾಕಿಕೊಂಡ್ರೆ ಅದು ಏನು ಸಂತೋಷ ಕೊಡುತ್ತೆ? ಅದು ತುಂಬ ಕಠಿಣ ಅದು. ಹಾಗಾಗಿ ಆಡಿ ಹೋಯಿತು ಹಳ್ಳ ಹರಿದ ಮ್ಯಾಲೆ, ಗುಳ್ಳೆ ಉರುಳಿ ತಲ್ಲೋ ನೀರ ಮ್ಯಾಲೆ. ಹಳ್ಳದಲ್ಲಿ ನೀರಿರೋವರೆಗೂ ಅದು ನೀರಿನ ಮೇಲೆ ತೆರೆ ಬಂದಾಗ ಗುಳ್ಳೆಗಳು ಬರ್ಬೋದು. ಹಳ್ಳವೇ ಹರಿದು ನೀರೆಲ್ಲ ಹೊರಗೆ ಹೋದ್ಮೇಲೆ ಗುಳ್ಳೆ ಎಲ್ಲಿ ಬರಬೇಕು? ಆ ಗುಳ್ಳೆ ಒಡೆದು ಹೋಗುತ್ತಲ್ಲ, ಉಳ್ಳಿಪೊರೆ ಅಂತ. ಉಳ್ಳಿಪೊರೆ ಅಂತಂದರೆ ಹುರುಳಿಯ ಮೇಲಿನ ಸಿಪ್ಪೆಯಂತೆ ಅಂತ. ಅದು ತುಂಬ ತೆಳುವಾಗಿರುತ್ತೆ, ಹುರುಳಿಯ ಮೇಲಿರುವ ಸಿಪ್ಪೆ, ಅದು ಇದ್ದೂ ಇಲ್ಲದಂತೆ ಅಂತ. ಇದು ನೀರಿನ ಮೇಲಿನ ಗುಳ್ಳೆ, ನೋಡಲಿಕ್ಕೇನೋ ಚಂದ, ಬಬಲ್, ಅದು ಪಟ್ಟಂತ ಒಡೆದು ಹೋಗುತ್ತೆ. ಅದು ಶಾಶ್ವತ ಅಲ್ಲ. ಆ ನೋಡಲಿಕ್ಕೆ ಚೆನ್ನಾಗಿ ಕಾಣುವಿಕೆ ಅದು ಶಾಶ್ವತ ಅಲ್ಲ. ಅದರಂತೆ ನಿನ್ನ ಈ ದೇಹದ ಸೌಂದರ್ಯ ನೋಡು. ನಿನ್ನಲ್ಲಿರೋ ಬೆಳ್ಳಿ ಬಂಗಾರ ಚೆನ್ನಾಗಿರ್ಬೋದು, ನಿನಗೆ ವಯಸ್ಸಾದ ಮೇಲೆ ಅದನ್ನು ಹಾಕ್ಕೊಂಡು ನೀನೇ ಚೆನ್ನಾಗಿ ಕಾಣದೇ ಇದ್ದರೆ. ಈ ನೀರಿನ ಮೇಲಿನ ಗುಳ್ಳೆ ಉಳ್ಳಿಯ ಪೊರೆಯಂತೆ ಅನ್ನುವ ದೃಷ್ಟಾಂತವನ್ನು ಕೊಟ್ಟದ್ದು 2-3 ಅರ್ಥದಲ್ಲಿ. ಶಾಶ್ವತ ಅಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ, ಅದು ಯಾವತ್ತೋ ಒಂದಿನ ಹಾಕಿಕೊಳ್ಳಲಿಕ್ಕೆ ಆಗದ ಸ್ಥಿತಿ ನಿನಗೂ ಬರುತ್ತೆ, ಮರೆತು ಹೋಗ್ತೀಯ, ಅದಕ್ಕೆ ಹಾಕ್ಕೊಳ್ಳೋದೇ ಬೇಡ ಅಂತ. ಅದು ಭಗವಂತ ಕೊಟ್ಟ ರಥ ಅಂತ ಎಷ್ಟು ಬೇಕೋ ಅಷ್ಟನ್ನು ಹಾಕೋ. ಅದು ಹಾಕಿಕೊಂಡು ಮೆರೆಯೋದಕ್ಕಾಗಿ ಮಾತ್ರ ಅಲ್ಲ, ದೇವರು ಕೊಟ್ಟಿರುವ ಅನ್ನ ವಸ್ತ್ರಾದಿಗಳು, ಅದು ದಾನವನ್ನು ಮಾಡು. ಯೋಗ್ಯ ಕಾಲದಲ್ಲಿ ನೀನು ಧಾರಣೆ ಮಾಡಿ ದೇವರನ್ನು ಕಾಣಲಿಕ್ಕೆ, ಭಗವಂತನ ಚಿಂತನೆ ಮಾಡಲಿಕ್ಕೆ ಅದು ಉಪಯೋಗ ಬೀಳಲಿ ಅಂತ. ಕಡೇ ಪದ್ಯದಲ್ಲಿ ಅಂತಾರೆ, ವಾರ್ತೆ ಕೀರ್ತಿ ಎಂಬುವೆರಡು ಬಂದವಯ್ಯ ಸತ್ತ ಮೇಲೆ, ವಸ್ತು ಪ್ರಾಣನಾಯಕನು ಎಲ್ಲಿ ದೊರಕ್ಯಾನು, ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ನಿತ್ಯದಲ್ಲಿ ನೆನೆದು ಸುಖಿಯಾಗಿ ಬಾಳೇಲೋ, ನಿತ್ಯದಲ್ಲಿ ನೆನೆದು ಸುಖಿಯಾಗಿ ಬಾಳೇಲೋ. ಡಿಂಬದೊಳಗಿರುವ ಪ್ರಾಣ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ನಾವು ಹೋದ ಮೇಲೆ 2 ಬರತ್ತಂತೆ. ಒಂದು ಮರಣದ ವಾರ್ತೆ, ಅವರು ಹೋದರು ಅಂತ ಎಲ್ಲರಿಗೂ ವಾರ್ತೆ. ಇನ್ನೊಂದು ಅವನ ಕೀರ್ತಿ ಎಲ್ಲ ಕಡೆ ಹರಡತ್ತೆ. ಅವನೊಬ್ಬ ಸಜ್ಜನ ಆಗಿದ್ದರೆ ಇದು ಅಂಥ ಪುಣ್ಯಾತ್ಮರು ಹೋದ್ರ, ಸಾವಿರಾರು ಜನ ಅವನನ್ನು ನೋಡಲಿಕ್ಕೆ ಬರ್ತಾರೆ, ಪುಣ್ಯಾತ್ಮರು ಇವರ ಅಂತಿಮ ದರ್ಶನ ಮಾಡೋದು ನಮ್ಮ ಭಾಗ್ಯ ಅಂತ ಒಂದು ವಾರ್ತೆ, ಇನ್ನೊಂದು ಕೀರ್ತಿ. ಕೆಲವೊಂದು ಕಡೆ ಅವನು ಮಹಾಪಾಪಿಷ್ಠನಾಗಿದ್ದರೆ ಅವನ ವಾರ್ತೆ ಕೇಳಿದವರು ಅಳ್ತಾರೆ, ಅಯ್ಯೋ ಹೋಗಿದ್ದು ಯಾಕೆ ತಿಳಿಸಿದ್ರಿ, ನಾವು 10 ದಿನ ಕೂಡಬೇಕು ಆ ಪಾಪಿ ಸಲುವಾಗಿ ಅಂತ. ವಾರ್ತೆ ಹಾಗೂ ಕೀರ್ತಿ ಎಂಬುವ 2 ಬಂದವಯ್ಯ ಸತ್ತ ಮೇಲೆ, ಹೋದ ಮೇಲೆ. ವಸ್ತು ಪ್ರಾಣನಾಯಕನು, ಆ ವಸ್ತುವಾದ ಪ್ರಾಣನಾಯಕ, ಇಲ್ಲಿ 2 ಪ್ರಾಣನಾಯಕನಾದಂತಹ ಭಗವಂತ ಎಲ್ಲಿ ದೊರಕ್ಯಾನು? ಅವನು ಅಷ್ಟು ಸುಲಭವಾಗಿ ಅವನು ಸಿಗೋದಿಲ್ಲ. ವಸ್ತು ಅಂತ ದೇವರಿಗೆ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ವೇದ್ಯಂ ವಾಸ್ತವ ಮಾತ್ರ ವಸ್ತು, ವಸ್ತು ವಾಸನಾದ್ ವಸ್ತು ನಿತ್ಯ ಅಪ್ರತಿಹತಂ ಯತಃ ಅಂತ. ಎಲ್ಲ ಕಡೆ ವಾಸ ಮಾಡಿ ನಾಶವಿಲ್ಲದವನು ಯಾರೋ ಅವನು ದೇವರು ಅಂತ. ದೇವರೂ ಕಾಣೋದಿಲ್ಲ, ಜೀವನೂ ಕಾಣೋದಿಲ್ಲ. ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ. ಹಾಗಾದರೆ ನಾನು ಏನು ಮಾಡಬೇಕು? ಕನಕಾಸರು ಕಡೆಯಲ್ಲಿ ಹೇಳ್ತಾರೆ, ಈ ತರಹದ ಜೀವನವನ್ನೆಲ್ಲ ಬಿಟ್ಟು ಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ಸರ್ವೋತ್ತಮನಾದ ಭಗವಂತನ, ಇವನೇ ಇದಕ್ಕೆಲ್ಲ ಕರ್ತೃವಾದದ್ದರಿಂದ, ಭಗವಂತನೇ ಕರ್ತೃವಾದದ್ದರಿಂದ ನಿತ್ಯದಲ್ಲಿ ಅವನನ್ನು ನೆನೆದು ಅವನನ್ನು ಸ್ಮರಿಸಿ, ಇಷ್ಟಕ್ಕೆಲ್ಲ ನೀನು ಕಾರಣ ಭಗವಂತ, ನೀನು ಇಟ್ಟಂಗೆ ನಾನು ಇರ್ತೇನೆ ಅಂತ ಇದ್ದರೆ ನಿನ್ನ ಜನ್ಮ ಸಾರ್ಥಕ, ಸುಖಿಯಾಗಿ ಬಾಳೆಲು ಅನ್ನುವ ಸುಂದರವಾದ ಚಿಂತನೆಯನ್ನು ಕನಕದಾಸರು ಕೊಟ್ಟಿದ್ದಾರೆ. ನೀವು ಅದನ್ನು ನಮ್ಮ ಕೈಲಾದಷ್ಟು ಅಳವಡಿಸಿಕೊಂಡು ಪರಲೋಕ ಯಾತ್ರೆಯನ್ನು ಮಾಡಲಿಕ್ಕೆ ನಾವು ಬಂದಂತಹ ತಾಣ ಇದು ನೆಚ್ಚಿಕೊಳ್ಳುವಂತಹ ತಾಣ ಅಲ್ಲ.
ಇದು ಕೊಟ್ಟ ಓನರಿಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿನ ಮಾತ್ರ ಇರುವಂಥದ್ದು. ಗಟ್ಟಿಮುಟ್ಟಿ ಇದ್ದಾಗೆ ಒಂದಿಷ್ಟು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಎಚ್ಚರಿಕೆಯ ಘಂಟೆಯ ಒಂದು ಸುಂದರವಾದ ಕೃತಿ. ಇದನ್ನು ಶ್ರೀವತ್ಸ MS ಮೇಘನ ಅನ್ನುವವರು ಈ ಒಂದು ಹಾಡಿನ ವಿವರಣೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಧನ ಸಹಾಯವನ್ನು ಮಾಡಿರ್ತಾರೆ. ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಇದನ್ನು ನೀವೆಲ್ಲರೂ ಮನೆಯಲ್ಲೇ ಕುಳಿತು ನೋಡಬೇಕಾದರೆ ವಿಶೇಷವಾಗಿ ವಾಹಿನಿಯವರು ನಿಮಗೆಲ್ಲ ತಲುಪಿಸಬೇಕು. ಅದನ್ನು ತಲುಪಿಸಿದಂಥ ನಮ್ಮ ಆ ವಾಹಿನಿಯವರಿಗೂ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಲಿ. ನಮಗೂ ನಿಮಗೂ ಜ್ಞಾನ ಭಕ್ತಿ ವೈರಾಗ್ಯ ಕೊಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.